ಅಷ್ಟು ವಿಗ್ರಹಗಳು ಉದ್ಭವ ಮೂರ್ತಿಗಳು. ಮೊದಲು 9 ಹೆಡೆಯ ನಾಗರಾಜನು ಉದ್ಭವ ಆಗುತ್ತೆ. ಆಮೇಲೆ ಒಂದೊಂದಾಗಿ ಬೇರೆ ಬೇರೆ ದೇವರುಗಳು ಉದ್ಭವವಾಗ್ತವೆ. ನಾಗಸನ್ನಿಧಿಯ ಮಹಿಮೆಯೇ ಅಂತಹದ್ದು. ಇಲ್ಲಿ ಚರ್ಮ ರೋಗಕ್ಕೆ ವಿಶೇಷವಾದಂತಹ ಪರಿಹಾರ ಸಿಗುತ್ತೆ. ಅದರಲ್ಲೂ ಮಕ್ಕಳಿಲ್ಲದವರು ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಸಾಕಷ್ಟು ಜನ ಸಂತಾನ ಫಲವನ್ನು ಪಡ್ಕೊಂಡಿದ್ದಾರೆ. ನನಗೆ 20 ವರ್ಷ ಆಯಿತು ಮದುವೆ ಆಗಿ. ಮದುವೆ ಆದ 1 ವರ್ಷಕ್ಕೆ ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಚೆನ್ನಾಗಿತ್ತು. ಡಾಕ್ಟ್ರೆಲ್ಲ ಹೇಳ್ತಾಯಿದ್ರು ನಾರ್ಮಲ್ ಅಂತ ಹೇಳ್ತಾಯಿದ್ರು. ಲಾಸ್ಟ್ ಮೊಮೆಂಟಲ್ಲಿ ಏನಾಯಿತು, ತುಂಬ ಕಷ್ಟಪಟ್ಬಿಟ್ಟೆ. 3 ಡೇಸ್ ಸುಮ್ಮನೆ ಓಡಾಟ ಮಾಡಿದೆ. ಎಲ್ಲ ಹಾಸ್ಪಿಟ್ಲಿಗೂ ತಿರುಗ್ಕೊಂಡು ಬಂದೆ. ಏನು ಮಾಡಿದ್ರು ಡೆಲಿವರಿ ಸಿಸೇರಿಯನ್ನೇ ಆಗಬೇಕು, ನಾರ್ಮಲ್ ಆಗಲ್ಲ ಅಂತಂದರು. ಸರಿ ಅಂತ ಲಾಸ್ಟ್ ಲೇಬರ್ ವಾರ್ಡಲ್ಲಿ ಹೋದಾಗ ಲಾಸ್ಟ್ ಮೊಮೆಂಟಲ್ಲಿ ಹೇಳಿದ್ರು ಡಾಕ್ಟ್ರು, ಮಗು ಒಳಗೆ ಬ್ರೀದಿಂಗ್ ನಿಂತೋಗಿದೆ, ಉಸಿರಾಟನೇ ನಿಂತೋಗಿದೆ ಮಗುದು, ಗ್ಯಾರಂಟಿ ಕೊಡಲ್ಲ ಮಗು ಬಗ್ಗೆ ಅಂತ ಹೇಳಿದ್ರು. ಲಾಸ್ಟ್ ಮೊಮೆಂಟಲ್ಲಿ ಡಾಕ್ಟ್ರು ಹೇಳಿದ್ರಲ್ಲ, ಮಗುಗೆ ಹಾರ್ಟ್ ಬೀಟ್ ನಿಂತೋಗಿದೆ, ಎಮರ್ಜೆನ್ಸಿ ಆಪ್ರೇಷನ್ ಮಾಡಬೇಕು ಅಂತ. ನನಗವಾಗ ದಿಕ್ಕೇ ತೋರಿಸಲಿಲ್ಲ. ನನ್ನ ಜೊತೆಗೆ ಯಾರೂ ಇರಲಿಲ್ಲ. ಆವಾಗ ನಮ್ಮ ತಾಯಿ ಒಬ್ಬರಿದ್ದರು, ಅವ್ರಿಗೂ ಏನೂ ದಿಕ್ಕು ತೋರಿಸಲಿಲ್ಲ. ಕಡೆಗೆ ನಾನು ಈ ದೇವ್ರನ್ನ ನೆನೆಸ್ಕೊಂಡೆ, ನಾಗಪ್ಪನ. ಅದೆಂಥ ಪವಾಡವೋ ಗೊತ್ತಿಲ್ಲ. ಡಾಕ್ಟ್ರೇ ಬದುಕೋದಿಲ್ಲ ಅಂದಿದ್ದ ಮಗು ಜೀವಂತವಾಗಿ ಹುಟ್ಟಿತು, ಆರೋಗ್ಯವಂತ ಮಗುವಾಗಿ ಜನಿಸಿತ್ತು. ಇಲ್ಲಿ ನಡೆದ ಇಂಥ ಪ್ರಕರಣಗಳಿಗೆ ಲೆಕ್ಕನೇ ಇಲ್ಲ. ನಾವು ಹೊರ್ಗಿತ್ತಿ ಅವರು 3 ವರ್ಷ ಆದರೂ ಮಕ್ಕಳಾಗಿಲ್ಲ. ನಾವು ಸುಮಾರು ಕಡೆ ಡಾಕ್ಟ್ರು, ದೇವಸ್ಥಾನ ಎಲ್ಲ ಕಡೆ ಹೋಗಿ ಬಂದರೂ ಅವ್ರಿಗೇನು ಆಗಿರಲಿಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ತೀರ್ಥ ಸ್ನಾನ ಎಲ್ಲ ಮಾಡಿಸಿ ದೇವ್ರ ಹೆಸರಿಡ್ತೀವಿ ಮಗುಗೆ ಅಂತ ಹೇಳಿ ಹರಕೆ ಎಲ್ಲ ಮಾಡಿಕೊಂಡು ಆದಮೇಲೆ ಅವ್ರಿಗೆ ಮಗು ಆಯಿತು. ಇಂಥ ಅದ್ಭುತ ಶಕ್ತಿ ಇರೋ ದೇವರ ಹೆಸರೇ ಸ್ವಯಂಭೂ ನಾಗರಾಜಸ್ವಾಮಿ. ಇದನ್ನು ಮರಿಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕೂಡ ಕರೀತಾರೆ. ವಿಶೇಷ ಅಂದ್ರೆ ಈ ಸ್ಥಳ ಇರೋದು ಬೆಂಗಳೂರಲ್ಲೇ. ಬೆಂಗಳೂರಿನ ಪಾದರಾಯನಪುರದಲ್ಲಿ ಈ ವಿಶೇಷ ಶಕ್ತಿ ನೆಲೆ ನಿಂತಿದೆ. ನಾನು ಇಂಜಿನಿಯರಿಂಗ್ ಮಾಡಿದ್ದು ದಾವಣಗೆರೆ BIT ಕಾಲೇಜಲ್ಲಿ. ಅದಾದಮೇಲೆ ಭಾಳ ದಿನ ಒಂದು 6 ರಿಂದ 7 ತಿಂಗಳ ಕಾಲ ಕೆಲಸ ಹುಡುಕ್ತಾ ಇದ್ದೆ. ನನಗಿಂತ ಕಡಿಮೆ ಓದೋರಿಗೆಲ್ಲ ಕೆಲಸ ಸಿಗ್ತಿತ್ತು, ಆದರೆ ನನಗೆ ಮಾತ್ರ ಕೆಲಸ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಈ ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನಕ್ಕೆ ಬಂದ ನಂತರ ಇಲ್ಲಿ ಇವ್ರು ಹೇಳೋ ಪ್ರಕಾರ 7 ವಾರ ಸ್ನಾನ ಮಾಡಿದೆ. 7 ವಾರದ ನಂತರ ಸ್ನಾನ ಮಾಡಿದ ನಂತರ ಪ್ರದಕ್ಷಿಣೆ ಪ್ರತಿ ಸಲ 3 ಸಲ ಪ್ರದಕ್ಷಿಣೆ ಮಾಡಿದ ನಂತರ ಅಭಿಷೇಕ ಕೊಟ್ಟಿದ್ವಿ. ಅಭಿಷೇಕ ಕೊಟ್ಟಿದ್ದು ಬರೀ 3 ದಿನದಲ್ಲಿ ನನ್ನ ಕೆಲಸ ಆಯಿತು. ಇಲ್ಲಿ ನಡೆಯೋ ತೀರ್ಥ ಸ್ನಾನಕ್ಕೆ ಅಸಂಖ್ಯಾತ ಜನ ಬರ್ತಾರೆ ಅಂದ್ರೆ ಕಾರಣ ನಾಗರಾಜನ ಶಕ್ತಿ ಹಾಗೂ ಮಹಿಮೆ. ಇದೇ ನೋಡಿ ನಂಬಿಕೆಯ ಶಕ್ತಿ. ನಂಬಿಕೆಯ ತಳಹದಿಯ ಮೇಲೆ ಎಂಥ ಪವಾಡ ಬೇಕಾದರೂ ನಡೆಯುತ್ತೆ. ಇಂಥ ಮತ್ತೊಂದು ವಿಸ್ಮಯಕಾರಿ ಕಥೆಯನ್ನ ನಿಮ್ಮ ಮುಂದೆ ತರ್ತೀನಿ.